ನಮ್ಮ ಅದೃಷ್ಟನೋ ಏನೋ ತಿಮ್ಮಪ್ಪನ ಆಶೀರ್ವಾದೋ ಏನೋ ಗೊತ್ತಿಲ್ಲ. ಬಟ್ ನಾವು ಬುಕ್ಕಿಂಗ್ ಮಾಡಿದ್ದು AC 3 ಟೈರ್ ರೀ. ಅದು ಆಟೋ ಅಪ್‌ಗ್ರೇಡೇಷನ್ ಆಗಿ AC 2 ಟೈರ್‌ನ ಒಂದು ಕೋಚ್‌ನಲ್ಲಿ ಪ್ರಯಾಣಿಸುವ ಒಂದು ಅವಕಾಶ ನಮಗೆ ಸಿಕ್ತು ನೋಡ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಬಸವನ ಬಾಗೇವಾಡಿಯಿಂದ ತಿರುಪತಿಗೆ ಹೊರಡುವ ಪಾರ್ಟ್ 3 ವಿಡಿಯೋ ನೋಡ್ರಿ. ಗದಗ ರೈಲ್ವೆ ಸ್ಟೇಷನ್ ನೋಡ್ರಿ ಯಾವ ರೀತಿ ಹೈಟೆಕ್ ಆಗ್ಯದ. ನಮ್ಮ ರೈಲ್ ಬರೋದು ಇನ್ನೂ ತಡ ಅಂತೇಳಿ ನಾವು ವೇಟಿಂಗ್ ಹಾಲಲ್ಲಿ ಕುಂತಿದ್ದೇವ್ರಿ. ಕುಂತ್ ಬೇಜಾರಾಗಿ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿರುವ ದುರ್ಗಾದೇವಿ ದೇವಸ್ಥಾನದ ಬಳಿ ಬಂದೇವು ನೋಡ್ರಿ. ಬಂದ ಕಸಿಂದ ನಾವು ತಂದಿರುವಂಥ ಬುತ್ತಿಯನ್ನ ತೆಗೆದು ಶಿಸ್ತಾಗ ಸವಾನೆಲ್ಲ ಕುಂತು ಊಟ ಮಾಡಕ್ಕಂತೇ ಬಿಟ್ಟಿವಿ ನೋಡ್ರಿ. ಬರ್ರಿ ಮತ್ತೆ ನೀವು ಊಟ ಮಾಡಕ್ಕಂತ್ರಿ. ಶಾವಿಗೆ ಮಚ್ಚಿ ಚಂದ್ರವನವ್ರು ಏನಂತೀರಿ ಊಟದ ಬಗ್ಗೆ? ಗಿಚ್ಚಗೆ ಊಟ ಭಾಳ ಮಸ್ತ್ ಆಗ್ಯದ ಊಟ. ಊಟ ಮಾಡಿದ ಕೂಡಲೇ ಹಂಗೆ ನಮ್ಮ ನೈಟ್ ಡ್ರೆಸ್ ಕೋಡ್‌ನ ಹಾಕ್ಕೊಂಡು ಸೀದಾ ನಾವು ರೈಲ್ವೆ ಸ್ಟೇಷನ್‌ಗೆ ಬಂದೇ ಬಿಟ್ವಿ. ಬಂದು ಹಂಗೆ ಸ್ಟೇಷನ್‌ನಲ್ಲಿ ಜರ ವೇಟಿಂಗ್ ಮಾಡ್ತಾ ಇದ್ದೇವೆ ರೀ. ವೇಟಿಂಗ್ ಮಾಡೋಟ್ಗೆ ನಮ್ಮ ರೈಲ್ವೆ ಬಂದೇ ಬಿಡ್ತ್ರಿ. ಸೊ A2 ಇದೆಯಲ್ಲ, A2 ಕೋಚ್ ಇದೆಯಲ್ಲ ಇಲ್ಲಿ. ನಮ್ಮ ಅದೃಷ್ಟನೋ ಏನೋ ತಿಮ್ಮಪ್ಪನ ಆಶೀರ್ವಾದೋ ಏನೋ ಗೊತ್ತಿಲ್ಲ. ಬಟ್ ನಾವು ಬುಕ್ಕಿಂಗ್ ಮಾಡಿದ್ದು AC 3 ಟೈರ್ ರೀ. ಅದು ಆಟೋ ಅಪ್‌ಗ್ರೇಡೇಷನ್ ಆಗಿ AC 2 ಟೈರ್‌ನ ಒಂದು ಕೋಚ್‌ನಲ್ಲಿ ಪ್ರಯಾಣಿಸುವ ಒಂದು ಅವಕಾಶ ನಮಗೆ ಸಿಕ್ತು ನೋಡ್ರಿ. ಒಂದು ಬ್ಲ್ಯಾಂಕೆಟ್ಟು, ಒಂದು ಹೊಚ್ಕೊಳ್ಳೋದು, ಒಂದು ಹಾಸ್ಕೊಳ್ಳೋದು. ಹಿಂಗೆ ನೀವು ಒಂದು ಟ್ರೈನಲ್ಲಿ ಜರ್ನಿಯನ್ನು ಮಾಡ್ತಾ ಇದ್ರಿ. ನೈಟ್ 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ನಿಮಗೇನಾದರೂ ಎಲೆಕ್ಟ್ರಿಷಿಯನ್ ಅಂದರೆ ಲೈಟಿನ ಪ್ರಾಬ್ಲಮ್ ಆಗಲಿ, ಒಂದು ಚಾರ್ಜಿಂಗ್ ಸಾಕೆಟ್‌ನ ಪ್ರಾಬ್ಲಮ್ ಅದು ಕಂಡು ಬಂದಲ್ಲಿ ಎಸಿಯ ಡೋರ್‌ಗಳಲ್ಲಿ ಈ ರೀತಿ ಒಂದು ಕಂಪ್ಲೇಂಟ್‌ನ ಒಂದು ಸಂಖ್ಯೆಗಳನ್ನು ಹಚ್ಚಿರ್ತಾ ಇದೆ. ನೀವು ಈ ಒಂದು ಸಂಖ್ಯೆಗೆ ಕಾಲ್ ಮಾಡಿ ಕಂಪ್ಲೇಂಟ್‌ನ ಕೊಡ್ಬೋದಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ಅಪ್ಡೇಟ್‌ಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಧನ್ಯವಾದಗಳು.